ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಗಣಿತ ಪ್ರಕಾಶ 6ನೇ ತರಗತಿ ಕನ್ನಡ ಮಾಧ್ಯಮ ಭಾಗ 2ರಲ್ಲಿ ಅಧ್ಯಾಯ 8 ರಚನೆಗಳೊಂದಿಗೆ ಆಟ ಈ ಅಧ್ಯಾಯದಲ್ಲಿ ಪುಟ ಸಂಖ್ಯೆ 66. ಅದರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ ಒಂದನೇದು, ಬಾಹುಗಳು 4 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಇರುವಂತೆ ಒಂದು ಆಯತವನ್ನು ರಚಿಸಿದ ನಂತರ ಅದು ಆಯತದ 2 ಗುಣಗಳನ್ನು ಪಾಲಿಸುತ್ತದೆ ಪರೀಕ್ಷಿಸಿ. ಇಲ್ಲಿ ಒಂದು ಆಯತವನ್ನು ರಚಿಸ್ಬೇಕ್ರಿ. ಯಾವ ರೀತಿ ಹಿಂದಿನ ವಿಡಿಯೋದಲ್ಲಿ ನಾವು ಚೌಕವನ್ನು ರಚನೆ ಮಾಡೋದಿಲ್ಲ, ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ಏನು ಮಾಡಬೇಕು, ಆಯತವನ್ನು ರಚನೆ ಮಾಡ್ಬೇಕ್ರಿ. ಒಂದನೇದು ಪ್ರಶ್ನೆ ಏನದ ಅಂತಂದಾಗ ಇಲ್ಲಿ ಬಾಹುಗಳು ಕೊಟ್ಟಿದ್ದಾರೆ. ಉದ್ದ ಎಷ್ಟದ ರೀ? 4 ಸೆಂಟಿಮೀಟರ್ ಮತ್ತು ಅಗಲ ಎಷ್ಟು ಕೊಟ್ಟಿದ್ದದ ಅಂತಂದಾಗ 6 ಸೆಂಟಿಮೀಟರ್ ಕೊಟ್ಟಿದ್ದದ ರೀ. ಈ ಎರಡು ಇದರಲ್ಲಿ ಏನು ಮಾಡಬೇಕು, ಆಯತವನ್ನು ರಚನೆ ಮಾಡಬೇಕು. ಮೊದಲು ಏನು ಮಾಡೋಣ ಅಂತಂದಾಗ ಅಳತೆ ಪಟ್ಟಿಯ ಸಹಾಯದಿಂದ 4 ಸೆಂಟಿಮೀಟರ್ ಉದ್ದವನ್ನು ತೆಗೆದುಕೊಂಡು ಈ ರೀತಿ 4 ಸೆಂಟಿಮೀಟರ್, ಇದು 0 ಇಲ್ಲಿಂದ ಇಲ್ಲಿವರೆಗೂ 4 ಸೆಂಟಿಮೀಟರ್ ರೀ. ಇದು ಎಷ್ಟು? 4 ಸೆಂಟಿಮೀಟರ್. ಇದನ್ನು ಹೆಸರನ್ನು ಕೊಟ್ಟಾಗ ಎ ಮತ್ತು ಬಿ. ಇದು 4 ಸೆಂಟಿಮೀಟರ್. ಈಗ 6 ಸೆಂಟಿಮೀಟರನ್ನು ಎಳೆಯೋಣ. 6 ಸೆಂಟಿಮೀಟರ್ ಎಳಿಬೇಕಾದ್ರೂ ನಾವು ಕೋನಮಾಪಕದ ಸಹಾಯದಿಂದನೂ ಎಳಿಬೋದು. ಯಾವ ರೀತಿ ಅಂತಂದಾಗ ನೋಡ್ರಿ, ಇಲ್ಲಿ ಎ ಬಿಂದುವಿನಲ್ಲಿ ಕೋನಮಾಪಕದ ಮಧ್ಯದ ಬಿಂದುವನ್ನು ಇಟ್ಟಾಗ 90 ಡಿಗ್ರಿ ಎಲ್ಲಿ ಬರ್ತಾವಲ್ಲಿ ಬಿಂದುವನ್ನು ಗುರುತಿಸ್ಕೊಳ್ಳೋಣ. 90 ಡಿಗ್ರಿ ಇಲ್ಲಿ ಬರುತ್ತದೆ. ಇಲ್ಲೊಂದು ಬಿಂದುವನ್ನು ಗುರುತಿಸಿಕೊಂಡು ಇಲ್ಲಿ 6 ಸೆಂಟಿಮೀಟರ್ ಒಂದು ರೇಖೆಯನ್ನು ಎಳೆಯೋಣ. 6 ಸೆಂಟಿಮೀಟರ್ ಈ ರೀತಿ ರೇಖೆಯನ್ನು ಎಳೆದಾಗ 6 ಸೆಂಟಿಮೀಟರ್ ಎಳೆದೆ. ಅದೇ ರೀತಿ ಬಿ ಬಿಂದುವಿನಲ್ಲಿ ಕೂಡ ಒಂದು ಕೋನಮಾಪಕದ ಬಿಂದುವನ್ನು ಇಟ್ಟು 90 ಡಿಗ್ರಿಯಲ್ಲಿ ಒಂದು ಬಿಂದುವನ್ನು ಕೊಟ್ಟಾಗ ಇಲ್ಲಿ ಬಿಂದು ಬರುತ್ತದೆ. ಬಂದಾಗ ಮತ್ತು 6 ಸೆಂಟಿಮೀಟರ್ ಈ ರೀತಿ 6 ಸೆಂಟಿಮೀಟರ್ ಅಳದು ಮತ್ತು ಈ ಎರಡು ಸೇರಿಸೋಣ. ಇಲ್ಲಿ ಸೇರಿಸಿದಾಗ ಇದು 4 ಸೆಂಟಿಮೀಟರ್. ಇದು ಎ ಬಿ, ಇದು ಸಿ, ಇದು ಡಿ. ಇದು 6 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್. ಇದು ಎಷ್ಟದ ಅಂತಂದಾಗ 4 ಸೆಂಟಿಮೀಟರ್. ಇದು ಒಂದು ಆಯತವನ್ನು ರಚನೆ ಮಾಡಿದೆವ್ರಿ. ಇದೇ ಎಂಬುದು ನಾವು ಏನು ಮಾಡಬೇಕು, ಕೈವಾರ ಸಹಾಯದಿಂದ ಕೂಡ ಏನು ಮಾಡ್ಬೋದು, ರಚಿಸ್ಬೋದು. ಅದು ಯಾವ ರೀತಿ ಅಂದಾಗ ನೋಡಿರಿ. ಮೊದಲು ಏನು ಮಾಡಬೇಕು, ಎ ಬಿ 4 ಸೆಂಟಿಮೀಟರ್ ಉದ್ದ ಇರೋ ಒಂದು ರೇಖಾಖಂಡವನ್ನು ಎಳಿಬೇಕು. ಇಲ್ಲಿಂದ 0ಇಂದ ಇಲ್ಲಿವರೆಗೆ ಎಷ್ಟು? 4 ಸೆಂಟಿಮೀಟರ್. ಇಲ್ಲಿ ಇದಕ್ಕೆ ಎ ಬಿ ಅಂತ ಹೆಸರು ಕೊಟ್ಟಾಗ ಈ ಬಿಂದುಗಳಿಗೆ ಕೈವಾರದ ಸಹಾಯದಿಂದ ಏನು ಮಾಡಬೇಕು, 6 ಸೆಂಟಿಮೀಟರ್ ಏನು ಮಾಡಬೇಕು, ಒಂದು ತ್ರಿಜ್ಯವನ್ನು ತೆಗೆದುಕೊಳ್ಳಬೇಕು. 6 ಸೆಂಟಿಮೀಟರ್ದು 6 ಸೆಂಟಿಮೀಟರ್ ಒಂದು ತ್ರಿಜ್ಯವನ್ನು ತೆಗೆದುಕೊಂಡು ಏನು ಮಾಡಬೇಕು, ಎ ಬಿಂದುವಿನಿಂದ ಒಂದು ಈ ರೀತಿ ಎ ಬಿಂದುವಿನಲ್ಲಿ ಕೈವಾರ ತುದಿಯನ್ನು ಇಟ್ಟು ಒಂದು 6 ಸೆಂಟಿಮೀಟರ್ನಲ್ಲಿ ಏನು ಮಾಡಬೇಕು, ಒಂದು ಕಂಸವನ್ನು ಈ ರೀತಿ ಏನು ಮಾಡಬೇಕು, ಎಳಿಬೇಕ್ರಿ ಇದು. ಮತ್ತು ಅದೇ ರೀತಿ ಬಿ ಬಿಂದುವಿನಲ್ಲಿ ಇಟ್ಟು ಕೂಡ ಏನು ಮಾಡಬೇಕು, ಒಂದು ಕಂಸವನ್ನು ಈ ರೀತಿ ಎಳಿಬೇಕು. ಎಳೆದಾದ ನಂತರ ಅವು ಎರಡು ಸೇರಿಸ್ಬೇಕ್ರಿ. ಯಾವ ರೀತಿ ಅಂತಂದಾಗ ನೋಡಿರಿ, ಅಳತೆ ಪಟ್ಟಿಯ ಸಹಾಯದಿಂದ ಇವು ಎರಡು ಸೇರಿಸಿದಾಗ ಇದು ಮತ್ತು ಇದು
ಇದು ಎ ಬಿ, ಇದು ಸಿ, ಇದು ಡಿ ಬಿಂದು. ಮತ್ತು ಅದೇ ರೀತಿ ಸಿ ಮತ್ತು ಡಿ ಬಿಂದು ಏನು ಮಾಡಬೇಕು, ಸೇರಿಸ್ಬೇಕು ರೀ. ಸೇರಿಸ್ದೇವ್ರಿ. ಆಯತ ರಚನೆ ಮಾಡಂತಂದಾಗ ಆಯತ ರಚನೆ ಮಾಡಿದೇವ್ರಿ. ಈಗ ಪ್ರಶ್ನೆ ಏನದ ಅಂತಂದ್ರೆ ಆ ಆಯತ 2 ಗುಣಗಳನ್ನು ಪಾಲಿಸುತ್ತದೆ ಎಂಬುದನ್ನು ಪರಿಶೀಲಿಸಿ ಅಂತ. 2 ಗುಣಗಳು ಯಾವ ಅಂತಂದ್ರೆ ರೀ ಅಭಿಮುಖ ಬಾಹುಗಳು ಅಂತಂದ್ರೆ ಇದು ಮತ್ತು ಇದು ಏನಿರಬೇಕು, ಸಮ ಇರಬೇಕು. ಮತ್ತು ಇದು ಮತ್ತು ಇದು ಈ ಅಭಿಮುಖ ಬಾಹುಗಳು ಸಮ ಇರಬೇಕು. ಈಗ ಅಳತೆ ಪಟ್ಟಿ ಸಹಾಯದಿಂದ ನಾವು ನೋಡಿದಾಗ ಮೊದಲನೇ ಲಕ್ಷಣ ಇದು 6 ಸೆಂಟಿಮೀಟರ್, ಇದು ಈ ಕಡೆ ನೋಡಿದಾಗ ಇದು ಕೂಡ 6 ಸೆಂಟಿಮೀಟರ್ ಅಂತಂದ್ರೆ ಎ ಡಿ ಸಮನಾಗಿದೆ ಬಿ ಸಿ. ಎ ಡಿ ಸಮನಾಗಿದೆ, ಬಿ ಸಿ ಎರಡು ಏನೋ ಸಮವ. ಈಗ ಎ ಬಿ ಅದೆಲ್ಲ ನೋಡೋಣ. ಎ ಬಿ ಮತ್ತು ಎ ಬಿ ಎಷ್ಟು ರೀ, 4 ಸೆಂಟಿಮೀಟರ್. ಡಿ ಸಿ ಎಷ್ಟು, ಡಿ ಸಿ ಕೂಡ 4 ಸೆಂಟಿಮೀಟರ್. ಎ ಬಿ 4 ಸಮನಾಗಿದೆ, ಡಿ ಸಿ ಸಮ. ಇವೆರಡು ಸಮ, ಬಾಹುಗಳು ಸಮ ಅದ ರೀ. ಈಗ ಏನು ಮಾಡಬೇಕು, ಕೋನಗಳು ಸಮ ಅವೆಲ್ಲ ನೋಡ್ಕೊಳ್ಬೇಕು ರೀ. ಕೋನಗಳು ಅಂತಂದ್ರೆ ಆಯತದಲ್ಲಿ ಪ್ರತಿ ಕೋನ ಎಷ್ಟು ಇರುತ್ತೆ, 90 ಡಿಗ್ರಿ. ಇಲ್ಲಿ ಎ ಕೋನ ನೋಡಿದಾಗ ಎಷ್ಟು ರೀ, ಎ ಕೋನ ಇದು ಕೋನಮಾಪಕದ ಮಧ್ಯ ಬಿಂದು ಮತ್ತು ಎ ಬಿಂದು ಸರಿ ಹೊಂದಿಸ್ಬೇಕು ರೀ. ಈ ರೀತಿ ಸರಿ ಹೊಂದಿಸಿ ಈ ಕಡೆಯಿಂದ 0ಯಿಂದ 90 ಡಿಗ್ರಿ ನೋಡಬೇಕು. ಈ ರೇಖೆ ಎಲ್ಲಿಗೆ ಬಂದಿದೆ, 90 ಡಿಗ್ರಿದಾಗ ಬಂದಿದೆ. ಆದ್ದರಿಂದ ಕೋನ ಎ 90 ಡಿಗ್ರಿ. ಕೋನ ಬಿ ನೋಡ್ರಿ ಅದೇ ರೀತಿ ಕೋನ ಬಿ ಕೂಡ 90 ಡಿಗ್ರಿ. ಅದೇ ರೀತಿ ಕೋನ ಸಿ ನೋಡೋಣ ರೀ. ಸಿ ನೋಡಿದಾಗ ಇದು ಕೋನ ಡಿ ನೋಡಿದಾಗ ಡಿ ಕೂಡ ಎಷ್ಟು, 90 ಡಿಗ್ರಿ. ಮತ್ತು ಕೋನ ಸಿ ನೋಡಿದಾಗ ಸಿ ಕೂಡ 90 ಡಿಗ್ರಿ. ಕೋನ ಸಿ ಸಮನಾಗಿದೆ 90 ಡಿಗ್ರಿ, ಕೋನ ಡಿ ಸಮನಾಗಿದೆ 90 ಡಿಗ್ರಿ. ಇದು ಎಂಬುದು ಆಯತದ 2 ಗುಣಲಕ್ಷಣಗಳು ಹೊಂದುತ್ತೆ. ಆದ್ದರಿಂದ ಇದು ಒಂದು ಆಯತ ರೀ. ಇದು ಆಯತ ಆಯಿತು. 1ನೇ ಪ್ರಶ್ನೆ ಮುಗೀತು ರೀ. ಇಲ್ಲಿವರೆಗೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.